Jesus. Thank you, Jesus. Thank you, Jesus. Thank you, Jesus. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ, ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ. ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ, ಕಷ್ಟ ನಷ್ಟ ಬಂದರು ಕಾಯುವಂತ ನಾಮ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ. ದಾರಿ ತಪ್ಪಿದಾಗ ತೋರುವನು ಮಾರ್ಗ, ದಾರಿ ತಪ್ಪಿದಾಗ ತೋರುವನು ಮಾರ್ಗ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ, ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ. ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ, ಯೇಸುವೇ ನಮಗೆ ಸತ್ಯ ಜೀವ ಮಾರ್ಗ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ. ಯೇಸು ಎಂಬ ನಾಮ ಎಂಥ ಚಂದ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ, ಎಲ್ಲ ಜಾತಿ ಜನಕ್ಕೂ ಬೇಕು ನಿಮ್ಮ ನಾಮ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ, యేసయ్య ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ಕೈ ತುಂಬ ಕಾಸಿದ್ದರೆ ಆಹಾ ಅಂತಾರೆ, ಕೈ ತುಂಬ ಕಾಸಿದ್ದರೆ ಆಹಾ ಅಂತಾರೆ. ಏನು ಇಲ್ಲ ಎಂದರೆ ನೀ ಯಾರೋ ಅಂತಾರೆ, ಏನು ಇಲ್ಲ ಎಂದರೆ ನೀ ಯಾರೋ ಅಂತಾರೆ, ಜನ ಯಾರೋ ಅಂತಾರೆ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ, ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ಜೀವಕ್ಕೆ ನಾ ಜೀವ ಕೊಡುವೆ ಎಂದು ಹೇಳ್ತಾರೆ, ಜೀವಕ್ಕೆ ನಾ ಜೀವ ಕೊಡುವೆ ಎಂದು ಹೇಳ್ತಾರೆ. ಆ ಗಳಿಗೆಯೂ ಬಂದರೆ ಮಾಯ ಆಗ್ತಾರೆ, ಆ ಗಳಿಗೆಯೂ ಬಂದರೆ ಮಾಯ ಆಗ್ತಾರೆ, ಜನ ಮಾಯ ಆಗ್ತಾರೆ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ, ನನ್ನನ್ನು ಕೈ ಬಿಡದೆ ಸದಾ ಕಾಲವು ಕಾಯುವ ಕರ್ತನೆ, ನನ್ನ ಯೇಸುವೆ ನಿಮಗೆ ಥ್ಯಾಂಕ್ ಯು, ನಿಮಗೆ ಸ್ತೋತ್ರ ಡ್ಯಾಡಿ. ಅಯ್ಯ ನನ್ನ
ನನ್ನನೆಂದು ಕೈ ಬಿಡದೆ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ ಏಸಯ್ಯ ನೀನೇ ಅಯ್ಯ. ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು, ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು, ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ, ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ, ಅಯ್ಯೋ ಗತಿ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ದರು, ತಂದೆ ತಾಯಿ ಬಂಧು ಬಳಗ ಎಲ್ಲ ಇದ್ದರು, ಒಂದು ದಿನ ಅವರ ಬಿಟ್ಟು ಅಗಲಬೇಕಯ್ಯ, ಒಂದು ದಿನ ಅವರ ಬಿಟ್ಟು ಅಗಲಬೇಕಯ್ಯ, ಅಗಲಬೇಕಯ್ಯ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ, ಏಸಯ್ಯ ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ, ನೋಡ್ಯ ನೀನೇ ಅಯ್ಯ. ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು, ನೋಡಲಿಕ್ಕೆ ಹಾಲಿನಂತೆ ಬೆಳ್ಳಗಿದ್ದರು, ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ, ಒಳಗೆ ಹೋಗಿ ನೋಡಿದರೆ ಅಯ್ಯೋ ಗತಿ, ಅಯ್ಯೋ ಗತಿ. ನನ್ನನೆಂದು ಕೈ ಬಿಡದ ನನ್ನ ಕರ್ತನೇ ಏಸಯ್ಯ ನೀನೇ ಅಯ್ಯ, ಏಸಯ್ಯ ನೀನೇ ಅಯ್ಯ. ಸ್ತೋತ್ರ ಬಲಿ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಎಸಪ್ಪ ನಿನಗಯ್ಯ. ಆರೋಗ್ಯ ನೀಡಿರುವೆ, ಉದ್ಯೋಗ ತಂದಿರುವೆ, ಉಜ್ಜೀವನ ನೀಡಿರುವೆ, ಉಜ್ಜೀವನ ನೀಡಿರುವೆ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಓಹೋ ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಪೋಷಿಸಿದೆ ಸ್ತೋತ್ರ ಅಯ್ಯ, ಪೋಷಿಸಿದೆ ಸ್ತೋತ್ರ ಅಯ್ಯ, ಕಾಪಾಡಿದೆ ಸ್ತೋತ್ರ ಅಯ್ಯ, ನನ್ನ ಕಾಪಾಡಿದೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಎಸಪ್ಪ ನಿನಗಯ್ಯ. ಪ್ರೀತಿಸಿದೆ ಸ್ತೋತ್ರ ಅಯ್ಯ, ಪ್ರೀತಿಸಿದೆ ಸ್ತೋತ್ರ ಅಯ್ಯ, ಅಪ್ಪಿಕೊಂಡೆ ಸ್ತೋತ್ರ ಅಯ್ಯ, ನನ್ನ ಅಪ್ಪಿಕೊಂಡೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ, ಸ್ತುತಿಯು ಘನವು ಮಹಿಮೆಯು ಎಸಪ್ಪ ನಿನಗಯ್ಯ. ಅಭಿಷೇಕ ನೀಡಿರುವೆ, ಅಭಿಷೇಕ ನೀಡಿರುವೆ, ಉಜ್ಜೀವನ ತಂದಿರುವೆ, ಉಜ್ಜೀವನ ತಂದಿರುವೆ. ಸ್ತೋತ್ರ
ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಜೊತೆ ಬಂದೆ ಸ್ತೋತ್ರ ಅಯ್ಯ, ಜೊತೆ ಬಂದೆ ಸ್ತೋತ್ರ ಅಯ್ಯ. ಹಾಡನ್ನು ತಂದೆ ಸ್ತೋತ್ರ ಅಯ್ಯ, ಹೊಸ ಹಾಡನ್ನು ತಂದೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಹೌದು ಡ್ಯಾಡಿ, ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಸೌಖ್ಯ ತಂದೆ ಸ್ತೋತ್ರ ಅಯ್ಯ, ಸೌಖ್ಯ ತಂದೆ ಸ್ತೋತ್ರ ಅಯ್ಯ. ಬಲವನ್ನು ತಂದೆ ಸ್ತೋತ್ರ ಅಯ್ಯ, ಹೊಸ ಬಲವನ್ನು ತಂದೆ ಸ್ತೋತ್ರ ಅಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿನಗಯ್ಯ. ಸ್ತೋತ್ರ ಬಲಿ ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿನಗಯ್ಯ. ಸ್ತುತಿಯು ಘನವು ಮಹಿಮೆಯು ಅಪ್ಪ ನಿಮಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿಮಗಯ್ಯ. ಸ್ತುತಿಯು ಘನವು ಮಹಿಮೆಯು ಏಸಪ್ಪ ನಿಮಗಯ್ಯ. ಹಾಗೆ ಸ್ತೋತ್ರ ಮಾಡೋಣ. ಇದುವರೆಗೆ ಕಾಪಾಡಿದಿರಲ್ಲ, ನಿಮಗೆ ಸ್ತೋತ್ರ ಡ್ಯಾಡಿ. ಹೊತ್ತೊತ್ತಿಗೆ ಪೋಷಿಸಿ ಕಾಪಾಡಿದಿರಲ್ಲ ಸ್ವಾಮಿ, ವಂದನೆ. ಎಲ್ಲ ಅಪಾಯ ಕೇಡು ಗಂಡಾಂತರಗಳಿಂದ ತಪ್ಪಿಸಿದಿರಲ್ಲ, ನಿಮಗೆ ವಂದನೆ. ಹಾಗೆ ಬಾಯಿ ಬಿಚ್ಚಿ ವಂದನೆ ಹೇಳೋಣ. ವಂದನೆ. ಇದುವರೆಗೂ ದೇವರು ನಮ್ಮನ್ನು ನಡೆಸಿದ ರೀತಿಯನ್ನು ನೆನಪು ಮಾಡಿಕೊಳ್ಳುವ. ನಿಮ್ಮ ಜೀವಿತದಲ್ಲಿ ದೇವರು ಹೇಗೆಲ್ಲ ನಿಮ್ಮನ್ನು ಕಾಪಾಡ್ತಾ ಬಂದಿದ್ದಾರೆ ವಂದನೆ ಹೇಳುವ. ಥ್ಯಾಂಕ್ ಯು Thank you, Jesus. Thank you, Holy Spirit. Thank you, Father God. Hallelujah. ವಂದನೆ. ನನ್ ಬಲವೇ ನನ್ ಕೋಟೆಯೇ, ಆರಾಧನೆ ನಿಮಗೆ. ಹಾಗೆ ಹೇಳುವ ವಂದನೆ. ನನ್ನ ಬಲವೇ ಈ ಮೈನರ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು. ಹಾಲೆಲೂಯಾ. ವಂದನೆ. ಹಾಲೆಲೂಯಾ. ನನ್ನ ಬಲವೇ ನನ್ನ ಕೋಟೆಯೇ. ನೋಡಿ ಹೇಳೋಣ ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ಆರಾಧನೆ ಡ್ಯಾಡಿ, ಆರಾಧನೆ ಅಪ್ಪ ನಿಮಗೆ ತಾನೇ ಆರಾಧನೆ ಅಪ್ಪ ನಿಮಗೆ ತಾನೇ. ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ಯೇಸು ರಾಜ ನಿನ್ ಸಮ್ಮುಖದಿ ಹಗಲಿರುಳು ಕುಳಿತಿರುವೆ. ನಿನ್ನ ಸ್ತುತಿಸಿ ನಲಿಯುವೆನು. ಡ್ಯಾಡಿಯನ್ನು ನೋಡಿ ಹೇಳೋಣ. ಎಲ್ಲ ಚಿಂತೆಯ ಮರೆಯುವೆನು, ನಿನ್ನ ಸ್ತುತಿಸಿ ನಲಿಯುವೆನು. ಎಲ್ಲ ಚಿಂತೆಯ ಮರೆಯುವೆನು. ಆರಾಧನೆ. ಕರಗಳನ್ನು ಚಾಚಿ ಆರಾಧನೆ ಅಪ್ಪ ನಿಮಗೆ
ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಭೂಪರಲೋಕಗಳ ಒಡೆಯನೇ, ಯೇಸುವಿನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಸಾನ್ನಿಧ್ಯದ ಸೌಭಾಗ್ಯ ನಮಗೆ ಸಿಕ್ಕಿರೋದಕ್ಕಾಗಿ ಸ್ತೋತ್ರ. ನಿನ್ನ ಜೊತೆ ನಿನ್ನ ಸನ್ನಿಧಾನವನ್ನು ಅನುಭವಿಸುವ ಭಾಗ್ಯ ನಮಗೆ ಸಿಕ್ಕಿರೋದಕ್ಕಾಗಿ ವಂದನೆ. ಥ್ಯಾಂಕ್ ಯು ಲಾರ್ಡ್. ವಂದನೆ ಡ್ಯಾಡಿ. ಇನ್ನಿರುವಂಥ ಸಮಯವನ್ನು ನೀವು ನಿಯಂತ್ರಿಸಿ, ವಾಕ್ಯದ ಮೂಲಕ ಮಾತನಾಡಿ, ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. ಎಫೆಸ 3:16. ಎಫೆಸ 3:16. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆಯೂ ಆತನು ತನ್ನ ಮಹಿಮಾತಿಶಯದ ಪ್ರಕಾರ ಅನುಗ್ರಹಿಸಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಆಮೇನ್, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಉದ್ದದ ಸೆಂಟೆನ್ಸ್. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ನಮ್ಮ ಧ್ಯಾನದ ಅಂಶವಾಗಿ 16ನೇ ವಚನ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ. ಪೌಲನು ಪ್ರಾರ್ಥನೆ ಮಾಡ್ತಾನೆ. ಎಫೆಸ ಪಟ್ಟಣದ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿ ಈ ವಾಕ್ಯ ಭಾಗದಲ್ಲಿ ನಮೂದಿಸಿದ್ದಾನೆ. ದೇವಜನರಿಗಾಗಿ ಏನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ನೋಡಿ. ನೀವು ದೇವರಾತ್ಮನ ಮೂಲಕ 15ನೇ ವಚನದಲ್ಲೇ ಓದಿದ್ರೆ ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರ ಲೋಕಗಳಲ್ಲಿರುವ ಪ್ರತಿ ಜನವು ಹೆಸರು ತೆಗೆದುಕೊಳ್ಳುತ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲೂರಿಕೊಂಡು ಈ ರೀತಿ ಪ್ರಾರ್ಥನೆ ಮಾಡ್ತಾನಂತೆ. ತಂದೆಯ ಮುಂದೆ ಮೊಣಕಾಲೂರಿಕೊಂಡು ನಿಮಗೋಸ್ಕರ, ದೇವಜನರಿಗೋಸ್ಕರ, ಎಫೆಸ ಪಟ್ಟಣದ ದೇವಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಮೊಣಕಾಲೂರುವುದು ಬಹಳ ಮುಖ್ಯವಾದ ವಿಚಾರ. ಆಮೇಲೆ ನೋಡೋಣ. ಓಕೆ, ಏನಂತ ಪ್ರಾರ್ಥನೆ ಮಾಡ್ತಾನೆ? ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗಬೇಕು ಅಂತ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳು ಆಂತರ್ಯದಲ್ಲಿ, ಒಳಗೆ ಇನ್ನರ್ ಮ್ಯಾನ್ನಲ್ಲಿ ವಿಶೇಷ ಬಲವನ್ನು ಹೊಂದಿಕೊಳ್ಬೇಕು. ಹಲ್ಲೆಲೂಯಾ. ಈ ಬಲ ಹೊಂದ್ಕೊಳ್ಳದೆ ಇರೋದ್ರಿಂದನೇ ನಾವು ಬರುವಂಥ ಹೋರಾಟಗಳನ್ನು ಜಯಿಸೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಮ್ಮ ಇನ್ನರ್ ಮ್ಯಾನ್ನಲ್ಲಿ, ಒಳ ಮನುಷ್ಯನಲ್ಲಿ ನಮಗೆ ಬಲ ಬೇಕು, ನಮಗೆ ಸ್ಟ್ರೆಂತ್ ಬೇಕು. ಹಲ್ಲೆಲೂಯಾ. ನಮ್ಮದು ಎಲ್ಲ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಮತ್ತು
ಇನ್ನೇನೇನು ಮಾಡ್ತೀವಿ, ಚರ್ಚ್ಗೆ ಹೋಗ್ತೀವಿ, ಭಾಗವಹಿಸ್ತೀವಿ, ಉಪವಾಸ ಪ್ರಾರ್ಥನೆ ಭಾಗವಹಿಸ್ತೀವಿ, ಸೇವೆ ಮಾಡ್ತೀವಿ, ಮತ್ತು ಎಲ್ಲ ಕ್ರಿಶ್ಚಿಯನ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಆದರೆ ಅದರಿಂದ ಬರುವಂಥ ಎನರ್ಜಿ ಮಾತ್ರ ಎಲ್ಲೋಯ್ತು? ಚೆನ್ನಾಗಿ ಊಟ ಮಾಡ್ತಾ ಇದ್ದಾನಲ್ಲ, ಊಟ ಎಲ್ಲ ಚೆನ್ನಾಗಿ ನಡೀತಾ ಇದೆ, ತಿಂಡಿ ಎಲ್ಲ ಚೆನ್ನಾಗಿ ತಿಂತಾ ಇದ್ದಾನೆ, ಆದರೆ ಯಾಕೆ ಬಲ ಬರ್ತಾ ಇಲ್ಲ? ಎಷ್ಟು ತಿಂತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಬಲ ಪಡ್ಕೊಳ್ತೀವಿ ಅನ್ನೋದು ಮುಖ್ಯ. ಹಲ್ಲೆಲೂಯಾ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವರ್ಷಗಟ್ಟಲೆ ಚರ್ಚ್ಗೆ ಬರ್ತಾ ಇರೋರು ಮಕ್ಕಳು ಸಹ ಅಂತರ್ಯದಲ್ಲಿ ಸ್ಪಿರಿಟ್ ಮ್ಯಾನ್ನಲ್ಲಿ ಬಹಳ ವೀಕ್ ಆಗಿರುವವರು ಇದ್ದಾರೆ. ಸ್ಪಿರಿಟ್ ಮ್ಯಾನ್ನಲ್ಲಿ ಬಹಳ ವೀಕು. ನಾವು ಒಳಗಡೆ ನಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಎಷ್ಟು ಪ್ರೋಗ್ರೆಸ್ ತೋರಿಸ್ತೀವೋ ಅದೇ ಲೆಕ್ಕಕ್ಕೆ ಬರೋದು, ಅದೇ ನಮಗೆ ಪ್ರಯೋಜನಕ್ಕೆ ಬರೋದು. ಎಷ್ಟು ಅಂದರೆ ಹೊರಗಿನದು ಬೇಕು ನೋಡಿ, ಊಟ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು, ಅದನ್ನು ಬೇಡ ಅಂತ ಹೇಳಿಬಿಡೋಕ್ಕಾಗಲ್ಲ. ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಚರ್ಚ್ಗೆ ಹೋಗಬೇಕು, ಎಲ್ಲ ಆ್ಯಕ್ಟಿವಿಟೀಸ್ ಬೇಕು. ಅದನ್ನು ನಾನು ಅಸಡ್ಡೆ ಮಾಡ್ತೀನಿ ಅಂತ ನೆನೆಸ್ಬಿಡ್ಬೇಡ್ರಿ. ದ ಅಲ್ಟಿಮೇಟ್ ರಿಸಲ್ಟ್ ಏನಂತ ಹೇಳಿದ್ರೆ, ತಿಂದದ್ದು ಜೀರ್ಣ ಆಗಿ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕಲ್ಲ. ಇಷ್ಟು ವರ್ಷ 15 ವರ್ಷ 20 ವರ್ಷ ಆತ್ಮಿಕ ಜೀವಿತದಲ್ಲಿ ಇದ್ದೀನಿ ಅನ್ನುವರು ಏನೋ ಸಣ್ಣ ಸಮಸ್ಯೆ ಬಂದರೆ ಕುಗ್ಗಿ ಹೋಗಿಬಿಡ್ತಾರೆ, ಆತ್ಮಿಕದಿಂದ ದೂರನೇ ಹೋಗ್ಬಿಡ್ತಾರೆ. ಹಾಗಾದ್ರೆ ಏನರ್ಥ? ಅವರು ತಿಂದಿದ್ದೆಲ್ಲ ಇವರಿಗೆ ಶಕ್ತಿಯಾಗಿ ಕನ್ವರ್ಟ್ ಆಗಿಲ್ಲ. ಆರಾಧನೆಗೆ ಬರ್ತಾರೆ, ಅಂತರ್ಯದಲ್ಲಿ ಬಲ ಪಡೆಯದೆ ಡಲ್ಲಾಗಿ ಹೋಗ್ತಾರೆ. ಎಷ್ಟೋ ಜನ ಹಾಗೇನೆ ಆರಾಧನೆಗೆ ಬರ್ತಾರೆ, ಇವತ್ತು ದೇವರು ನನ್ನನ್ನು ಬಲಪಡಿಸಿದ್ರು, ನನಗೇನೋ ಎನರ್ಜಿ ಬಂದಿದೆ, ಹುಮ್ಮಸ್ ಬಂದಿದೆ, ಚೈತನ್ಯ ಬಂದಿದೆ. ಇದು ಸಿಗ್ತಾ ಇದೆಯಾ ನೋಡಿ, ನಿಮಗೆ ಸಿಗ್ತಾ ಇದೆಯಾ ನೋಡ್ರಿ. ಬಲಹೀನ ಆಗಿರುವಾಗ ಅವರಿಗೆ ಆಹಾರ ಕೊಟ್ಟರೆ ಏನು ಬರ್ತದೆ? ಬಲ ಬರ್ತದೆ. ನಾವು ಒಂದು ಸಾರಿ ಸೇವೆಗೆ ಒಂದು ಕಡೆ ಹೋಗ್ತಾ ಇದ್ವಿ. ಜನ ಗುಂಪು ಕೂಡಿದ್ರು ಒಂದು ಕಡೆ. ಏನು ಅಂತ ಹೇಳಿ ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ನೋಡಿದಾಗ ಅಲ್ಲಿ ಒಬ್ಬ ತುಂಬ ಬಲಹೀನನಾಗಿ ಇನ್ನೇನು ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿದ್ದ. ಆಗ ಅವನ್ನ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಅವನು ತನ್ನ ಕುಟುಂಬದವರಿಂದ, ತಮ್ಮ ಬಂಧುಗಳಿಂದ, ಎಲ್ಲರಿಂದ ಕೈ ಬಿಡಲ್ಪಟ್ಟವನಾಗಿ ಎಲ್ಲಾದರೂ ಒಂದು ಆಶ್ರಯ ಸಿಕ್ಕಿದ್ರೆ ಹೋಗಿ ಬದುಕೊಳ್ಳೋಣ ಅಂತ ಹೋಗ್ತಾ ಇದ್ದಂತೆ. ಅವನಿಗೆ ಊಟ ಮಾಡಿ ಎಷ್ಟೋ ದಿನಗಳಾಗೋಯ್ತು. ಊಟ ನೀರಿಲ್ಲದೆ ಸುಸ್ತಾಗಿ ಬಿದ್ದೋಗಿದ್ದ. ತಕ್ಷಣ ಅವನನ್ನು ನಮ್ಮ ಚರ್ಚ್ಗೆ ಕರ್ಕೊಂಡು ಬಂದು ಅವನಿಗೆ ಫಸ್ಟ್ ಊಟ ನೀರು ಕೊಟ್ವಿ. ಅದು ತಿಂದ ಮೇಲೆ ಆಮೇಲೆ ಸ್ವಲ್ಪ ಅವನಿಗೆ ಚೈತನ್ಯ ಬಂತು. ತಾನು ಯಾರು, ಎಲ್ಲಿಂದ ಬಂದು ಎಲ್ಲ ಡೀಟೇಲ್ ಅವನು ಹೇಳಲಿಕ್ಕೆ ಶುರು ಮಾಡಿದ. ಅವ್ನ ನೋವಿನ ಕಥೆನೆಲ್ಲ ತೋಡಲಿಕ್ಕೆ ಶುರು ಮಾಡಿದ. ನೋಡಿ, ಆ ಊಟ ಬಿದ್ದ ತಕ್ಷಣ ಅವನಿಗೆ ಎನರ್ಜಿ ಬಂದುಬಿಡ್ತು. ಆ ನೀರು ಬಿದ್ದ ತಕ್ಷಣ ಅವನಿಗೆ ಎನರ್ಜಿ ಬಂದುಬಿಡ್ತು. ನೀವು ಭಾನುವಾರ ಅಟೆಂಡ್ ಮಾಡ್ತಾ ಇದ್ದೀರಿ, ಪ್ರತಿದಿನ ವಾಕ್ಯ ಕೇಳಿಸ್ಕೊತಾ ಇದ್ದೀರಿ, ನಿಮಗೇನು ಸ್ಟ್ರೆಂತ್ ಸಿಗ್ತಾ ಇದೆಯಾ? ಸ್ಟ್ರೆಂತ್ ಸಿಕ್ಕಲಿಲ್ಲ ಅಂದರೆ ಎಲ್ಲಿ ಎಡವಟ್ಟಾಗಿದೆ? ಎಡವಟ್ಟಾಗಿದೆ. ಕೆಲವರು ಊಟ ಎಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಆದರೆ ಈ ಆಷಾಢ ಗಾಳಿಲೇ ತೂರ್ಕೊಂಡು ಹೋಗ್ಬಿಡಂಗಿರ್ತಾರೆ. ಕೈಲಿ ಬೈಬಲ್ ಇರ್ತದೆ, ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾರೆ, ಎಲ್ಲ ಕ್ರಿಶ್ಚಿಯನ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅಂತ ಹೇಳ್ತಾರೆ. ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ಅವ್ರಿಗೆ ಸ್ಟ್ರೆಂತ್ ಸಾಕಾಗಲ್ಲ. ಸಣ್ಣ ಸಮಸ್ಯೆ ಬಂದರೆ ಜಯಿಸೋಕ್ಕಾಗಲ್ಲ, ಸಣ್ಣ ಹೋರಾಟ ಬಂದರೆ ಅದನ್ನ ಜಯಿಸೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಸ್ಟ್ರೆಂತ್ ಇಲ್ಲ. ಹಾಗಾದರೆ ಎಲ್ಲೋಯ್ತು? ನೀವು ಭಾನುವಾರ ನೀವು ಆರಾಧನೆಗೆ ಅಟೆಂಡ್ ಮಾಡಿದ್ರಲ್ಲ, ವಾಕ್ಯ ಓದಿದ್ರಲ್ಲ, ಪ್ರಾರ್ಥನೆ ಮಾಡಿದ್ರಲ್ಲ, ಯಾಕೆ ಎನರ್ಜಿ ಬರಲಿಲ್ವಾ? ಪ್ರಿಯರೇ, ಗಮನಿಸಿ. ಇವತ್ತು ನಾವು ಬಹಳ ಗಮನ ಹರಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ನಾವು ಪ್ರಯೋಜನ ಪಡ್ಕೊಳ್ತಾ ಇದ್ವಿ. ಇವತ್ತು ಮುಂಜಾನೆ ಪ್ರಾರ್ಥನೆಯಿಂದ ಎಷ್ಟರ ಮಟ್ಟಿಗೆ ನನ್ನ ಅಂತರ್ಯದಲ್ಲಿ ಬಲ ಸಿಕ್ಕಿದೆ, ಅದು ಮುಖ್ಯ. ಅಟೆಂಡ್ ಮಾಡ್ತಾ ಇದ್ದೀನಿ. ಓಕೆ, ನೀವು ಅಟೆಂಡ್ ಮಾಡ್ತಾ ಇದ್ದೀರಿ. ಆರ್ ಯು ಬೆನಿಫಿಟೆಡ್? ನಿಮಗೆ ಎನ್ಕರೇಜ್, ನಿಮಗೆ ಆತ್ಮಿಕ ಉತ್ತೇಜನ ಆಗ್ತಾ ಇದೆಯಾ? ನೀವು ನೋಡ್ರಿ, ಅದನ್ನು ಗಮನಿಸ್ರಿ. ಒಳಗೆ ಎಷ್ಟು ಬಲ ಪಡ್ಕೊಳ್ತೀರೋ, ನಿಮಗೆ ಒಳ ಮನುಷ್ಯನಲ್ಲಿ ಎಷ್ಟರ ಮಟ್ಟಿಗೆ ನೀವು ಎನರ್ಜಿಯಿಂದ ತುಂಬಲ್ಪಡ್ತೀರೋ, ಎಷ್ಟು ಬಲ ಸಿಗ್ತಾ ಇದೆಯೋ, ಎಷ್ಟು ನಿಮ್ಮ ಅಂತರ್ಯ ಬಲ ಹೊಂದ್ತಾ ಇದೆಯೋ, ಅಷ್ಟೇ ನಿಮಗೆ ಜೀವಿತದಲ್ಲಿ ಸಕ್ಸಸ್ ಇರೋದು. ನಿಮ್ಮ ಜೀವಿತದಲ್ಲಿರುವಂಥ ಸಕ್ಸಸ್ ರೇಟ್ ಎಲ್ಲಿದೆ ಅಂತ ಹೇಳಿದ್ರೆ, ಪ್ರತಿ ಬೈಬಲ್ ರೀಡಿಂಗ್ನಲ್ಲಿ,
ಪ್ರತಿ ಪ್ರೇಯರ್ನಲ್ಲಿ, ಪ್ರತಿ ವರ್ಷಿಪ್ನಲ್ಲಿ, ಪ್ರತಿ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನಲ್ಲಿ ನಿಮಗೆ ಬರುವಂಥ ಆ ಸ್ಪಿರಿಚುವಲ್ ಎನರ್ಜಿ ಎಷ್ಟು ನಿಮಗೆ ಸಿಗ್ತಾ ಇದೆ, ಅಷ್ಟರ ಮಟ್ಟಿಗೆ ಈ ಲೋಕದಲ್ಲಿ ನಿಮಗೆ ಜಯ ಇರೋದು. ನಿಮಗೇನಾದರೂ ನೀವು ಎನರ್ಜಿ ತಗೋತಾ ಇಲ್ಲ, ಏನೋ ಅಟೆಂಡ್ ಮಾಡ್ತೀರಿ, ಏನು ವಾಕ್ಯ ಏನು ಮಾತಾಡಿದ್ರು ದೇವ್ರು ನಿಮ್ಮ ಜೊತೆ, ಹೌದಾ, ಏನು ಗೊತ್ತಿಲ್ಲ. ನಿಮಗೇನು ದೇವ್ರು ಮಾತಾಡ್ತಾ ಇಲ್ಲ, ದೇವ್ರ ಸ್ವರ ಕೇಳಿಸ್ಕೊತಾ ಇಲ್ಲ, ಪ್ರಸನ್ನತೆನ ಅನುಭವಿಸ್ತಾ ಇಲ್ಲ, ಅಂತರ್ಯದಲ್ಲಿ ಬಲ ಬರ್ತಾ ಇಲ್ಲ. ಹಾಗಾದರೆ ನಿಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಸ್ಟ್ರೆಂತ್ ಬರಲಿಲ್ಲ ಅಂದರೆ ನಿಮಗೆ ಶಕ್ತಿ ಸಾಕಾಗೋದಿಲ್ಲ. ನಿಮಗೆ ಬೇಕಾಗಿರೋದು ಇಮ್ಮಿಡಿಯೇಟ್ ಚಿಕಿತ್ಸೆ, ಡಿವಾರ್ಮಿಂಗ್ ಟ್ಯಾಬ್ಲೆಟ್ ಕೊಡ್ತಾರೆ ನೋಡಿ ಮಕ್ಕಳಿಗೆ ಸ್ಕೂಲಲ್ಲಿ, ಬರೋ ಎನರ್ಜಿ ಎಲ್ಲ ಯಾವುದೋ ನುಂಗಾಕ್ಬಿಡ್ತದೆ. ಸೊ ಏನೋ ಒಂದು ಟ್ರೀಟ್ಮೆಂಟ್ ನಿಮಗೆ ಅವಶ್ಯ. ಕೆಲವು ಸಮಯ ನಮ್ಮ ಹತ್ರನೂ ಕರ್ಕೊಂಡು ಬರ್ತಾರೆ, ಯಾಕೋ ಮೈಯೇ ಹತ್ತಾ ಇಲ್ವಂತೆ, ಚೆನ್ನಾಗಿ ಊಟ ಮಾಡ್ತಾನೆ, ಆದರೆ ಏನೋ ಮೈ ಹತ್ತಾ ಇಲ್ಲ, ಏನೋ ಸಮಸ್ಯೆ. ಪರಿಶೀಲನೆ ಮಾಡುವಾಗ ಒಂದು ಅವನ ಹೊಟ್ಟೆ ಒಳಗೇ ಹುಳುಗಳೆಲ್ಲ ತಿಂದಾಕ್ಬಿಡ್ತದೆ, ತಿನ್ನೋ ಆಹಾರನೆಲ್ಲ ಎನರ್ಜಿ ಎಲ್ಲ ಅದು ತಗೊಂಡ್ಬಿಡ್ತದೆ. ಇಲ್ಲಾಂದರೆ ಅವನ ಮನಸ್ಸು ಏನೋ ಚಿಂತೆಯಿಂದ ಪೀಡಿಸಲ್ಪಟ್ಟು ದೇಹಕ್ಕೆ ಬಲ ಸಿಗದೆ ಇರ್ತದೆ. ಅದೇ ರೀತಿ ನಮ್ಮ ಇನ್ನರ್ ಮ್ಯಾನ್ಗೂ ಸಹ ಸ್ಟ್ರೆಂತ್ ಬರಲಿಲ್ಲ ಅಂದರೆ ನೀವು ಚೆಕ್ ಮಾಡಬೇಕು, ಏನು ಕಾರಣ. ಪ್ರತಿ ಮುಂಜಾನೆ ಪ್ರಾರ್ಥನೆ ನೀವು ಅಟೆಂಡ್ ಮಾಡಿದ್ಮೇಲೆ ನಿಮಗೇನಾದರೂ ಹೊಸ ಬಲ ಸಿಗಬೇಕು. ಪ್ರತಿ ಆರಾಧನೆ ನೀವು ಅಟೆಂಡ್ ಮಾಡಿದ್ಮೇಲೆ ನಿಮಗೊಂದು ಹೊಸ ಎನರ್ಜಿ ಸಿಗಬೇಕು. ಪ್ರತಿ ಸಾರಿ ನೀವು ಬೈಬಲ್ ಓದಲಿಕ್ಕೆ ಕುಳಿತು ಎದ್ದೇಳುವಾಗ ಹೊಸ ಚೈತನ್ಯದೊಂದಿಗೆ ನೀವು ಬರಬೇಕು. ಪ್ರತಿ ಸಾರಿ ನೀವು ಪ್ರಾರ್ಥನೆಗೆ ಒಂದು ಮೊಣಕಾಲು ಊರಿದಾಗ, ಪ್ರಾರ್ಥನಾ ಕೊಠಡಿಯಿಂದ ಹೊರಗೆ ಬರುವಾಗ ಯು ಮಸ್ಟ್ ಕಮ್ ವಿತ್ ನ್ಯೂ ಸ್ಟ್ರೆಂತ್. ಹಲ್ಲೆಲೂಯಾ. ಅಂತರ್ಯದಲ್ಲಿ ಹೊಸ ಬಲದೊಂದಿಗೆ ನೀವು ಬರಬೇಕು. ಬಲ ಇಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್. ಯಾಕಂದರೆ ನೀವು ಏನಾದ್ರು ತಿಂದಿದ್ದೀರಿ, ವಾಕ್ಯ ತಿಂದಿದ್ದೀರಿ, ಪ್ರಾರ್ಥನೆಯನ್ನು ಸೇವಿಸಿದ್ದೀರಿ, ಆತ್ಮಿಕ ಅಟ್ಮಾಸ್ಫಿಯರ್ ಅನುಭವಿಸಿದ್ದೀರಿ, ಸ್ಟ್ರೆಂತ್ ಬರಲಿಲ್ಲ ಅಂದರೆ ಹೆಂಗೆ? ಸ್ವಲ್ಪ ನಿಗಾ ವಹಿಸಿ, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ. ಯಾಕಂದರೆ ನೀವು ಅಂತರ್ಯದಲ್ಲಿ ಎಷ್ಟು ಬೆನಿಫಿಟ್ ಪಡ್ಕೊಳ್ತೀರೋ ಅದೇ ನಿಮಗೆ ಪ್ರಯೋಜನ. 10 ವರ್ಷದಿಂದ ನೀವು ಆರಾಧನೆ ಅಟೆಂಡ್ ಮಾಡ್ತಾ ಇರ್ಬೋದು, ನಿಮ್ಮ ಅಂತರ್ಯದಲ್ಲಿ ಬಲ ಸಿಗಲಿಲ್ಲ ಅಂದರೆ ಯುವರ್ ಸ್ಪಿರಿಚುವಲ್ ಲೈಫ್ ಈಸ್ ಎ ವೇಸ್ಟ್. ಅದರಿಂದ ನಿಮಗೆ ಯಾವ ಪ್ರಯೋಜನ ಇಲ್ಲ. ಇವತ್ತು ಎಷ್ಟೋ ಜನ ಹಾಗೇ ಭಾನುವಾರ ಕ್ರೈಸ್ತರಾಗಿ ಚರ್ಚಿಗೆ ಬರೋದು ಹೋಗೋದು, ಎಲ್ಲ ಕ್ರಿಶ್ಚಿಯನ್ ಆ್ಯಕ್ಟಿವಿಟೀಸ್, ಹಬ್ಬ ಬಂತು ಅಂತಂದರೆ ಹೊಸ ಬಟ್ಟೆ, ಊಟ ತಿಂಡಿ ಎಲ್ಲ ಜೋರು, ಎಲ್ಲ ಚೆನ್ನಾಗಿರ್ತದೆ. ಆದರೆ ಅಂತರ್ಯ ಮನುಷ್ಯನಲ್ಲಿ ಬಲ ಪಡ್ಕೊಳ್ಳೋದಿಲ್ಲ. ನೀವು 15 ವರ್ಷ 20 ವರ್ಷ ಕ್ರಿಶ್ಚಿಯನ್ ಅಂತ ಅನಿಸ್ಕೊಂಡ್ರೂ ಸಹ ಜೀವಿತದಲ್ಲಿ ಬರುವ ಹೋರಾಟಗಳು, ಸೈತಾನ್ನ ತರುವಂಥ ಎಲ್ಲ ಸಮಸ್ಯೆಗಳನ್ನು ನಿಮ್ಮಿಂದ ಜಯಿಸೋಕ್ಕಾಗೋದಿಲ್ಲ. ನೀವು ಮುಗ್ಗರಿಸುವುದು ಗ್ಯಾರಂಟಿ. ಅದರಿಂದಾಗಿ ಪ್ರತಿ ಪ್ರಾರ್ಥನೆ, ಪ್ರತಿ ಆತ್ಮಿಕ ಚಟುವಟಿಕೆ, ಪ್ರತಿ ವಾಕ್ಯ ಓದುವಂಥ ಅವಕಾಶ, ಪ್ರತಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವ ಅವಕಾಶ, ಪ್ರತಿ ಆರಾಧನೆ ಅವಕಾಶ, ಪ್ರತಿಯೊಂದು ಮ್ಯಾಕ್ಸಿಮಮ್ ಎನರ್ಜಿಯನ್ನು ಸ್ಟೋರ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಹಲ್ಲೆಲೂಯಾ. ನೋಡಿ, ಪೌಲನು ಹೇಳ್ತಾನೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 29ನೇ ವಚನದಲ್ಲಿ, ರೋಮಾಪುರ 2:29, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು. ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು. ಹೊರಗಿನ ಆಚರಣೆಯಲ್ಲೆಲ್ಲ, ಒಳಗೆ ಸ್ಪಿರಿಚುವಲ್ ಇನ್ನರ್ ಮ್ಯಾನ್ನಲ್ಲಿ ಸ್ಟ್ರಾಂಗ್ ಆಗಿ ಇರುವವನೇ ನಿಜವಾದ ಆತ್ಮಿಕ ಮನುಷ್ಯನು. ಹಲ್ಲೆಲೂಯಾ. ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಹೃದಯದಲ್ಲಿ ಆಗುವ ಬದಲಾವಣೆಯೇ ದ ಸಕ್ಸಸ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುವಾಗ ಇದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. 2 ಕೊರಿಂಥ 4ನೇ ಅಧ್ಯಾಯ 16ನೇ ವಚನ. 2 ಕೊರಿಂಥ 4:16, ಆದದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಆಂತರ್ಯ ದಿನೇ ದಿನೇ ಹೊಸದಾಗುತ್ತಾ, ರಿನ್ಯೂ ಆಗುತ್ತಾ, ಬಲದಿಂದ ಬಲ ಪಡ್ಕೊಳ್ತಾ ಇದೆ. ಆಂತರ್ಯ ಬಲ ಪಡ್ಕೊಳ್ತಾ ಇರೋದ್ರಿಂದ ದೇಹಕ್ಕೆ ಮತ್ತು ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವ ನಷ್ಟ ಏನೇ ಆದರೂ
ಅದನ್ನು ಜಯಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇವತ್ತು ಅನೇಕರು ಆತ್ಮಿಕ ಜೀವಿತದಲ್ಲಿ ಹಿಂಜಾರಲಿಕ್ಕೆ ಕಾರಣ ಏನು ಗೊತ್ತಂದ್ರೆ, ಅವರ ಇನ್ನರ್ ಮ್ಯಾನ್ನಲ್ಲಿ ಅವರು ಬಲ ಹೊಂದದೇ ಇರುವುದೇ. ಟೊಳ್ಳು. ಸಣ್ಣ ಸಮಸ್ಯೆ ಬಂದರೆ, ನಾನು ಮೊದಲೇ ಹೇಳಿದಾಗೆ ಆಷಾಢ ಗಾಳಿ ಬೀಸಿದ್ರೆ ತೂರ್ಕೊಂಡು ಹೋಗ್ಬಿಡ್ತಾರೆ. ಅವರು ಆತ್ಮಿಕ ಜೀವಿತದಿಂದನೇ ದೂರ ಹೊರಟೋಗ್ಬಿಡ್ತಾರೆ. ಆ ರೀತಿ ಟೊಳ್ಳು. ನಿಮ್ಮ ಸ್ಪಿರಿಟ್ ಮ್ಯಾನ್ನ ಸ್ಟ್ರಾಂಗ್ ಮಾಡಿ, ನಿಮ್ಮ ಸ್ಪಿರಿಟ್ ಮ್ಯಾನ್ನ ಸ್ಟ್ರಾಂಗ್ ಮಾಡಿ. ಹಲ್ಲೆಲೂಯಾ. ಪ್ರತಿ ಪ್ರಾರ್ಥನೆ, ಪ್ರತಿ ಆರಾಧನೆ ನಿಮ್ಮ ಸ್ಪಿರಿಟ್ ಮ್ಯಾನ್ಗೆ ಏನಾದರೂ ಸ್ಟ್ರೆಂತನ್ನು ಕೊಡುವುದಾಗಿದ್ದರೆ ಓಕೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮೆಟೀರಿಯಲ್ ಬ್ಲೆಸ್ಸಿಂಗ್ ಓಕೆ, ಮೆಟೀರಿಯಲ್ ಬ್ಲೆಸ್ಸಿಂಗ್ ನಾನು ಬೇಡ ಅಂತ ಹೇಳಿಲ್ಲ. ಅದೆಲ್ಲ ದೇವ್ರು ನಮ್ಗೆ ಕೊಡ್ತಾನೆ ನಮ್ಮ ಹಿತಕ್ಕಾಗಿಯೇ. ಆದರೆ ಅಂತರ್ಯದಲ್ಲಿ ನಿಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ನಿಮ್ಮ ಒಳ ಮನುಷ್ಯನಲ್ಲಿ ಒಂದು ಉತ್ಸಾಹ, ಒಂದು ಪ್ರೋತ್ಸಾಹ, ಎನರ್ಜಿ, ದೇವರು ಮಾತಾಡಿ ನಿಮ್ಮನ್ನು ಉತ್ತೇಜನ ಪಡಿಸಿದ್ದು, ನಿಮ್ಮನ್ನು ಸಂತೈಸಿ ಉತ್ತೇಜನ ಪಡಿಸಿದ್ದು, ನಿಮಗೆ ಧೈರ್ಯ ಕೊಟ್ಟಿದ್ದು, ಭಯಪಡಬೇಡ ಮಗನೇ ನಾನಿದ್ದೀನಿ ಅಂತ ಹೇಳಿ ನಿಮ್ಗೆ ಧೈರ್ಯ ಕೊಟ್ಟಿದ್ದು, ಅಥವಾ ಯಾವುದಾದ್ರೂ ಒಂದು ವಾಕ್ಯದಲ್ಲಿ ದೇವರು ನಿಮಗೆ ಇನ್ನೊಂದು ನೂತನ ಹೆಜ್ಜೆ ಇಡುವಂತೆ ಮಾಡಿದ್ದು, ನಿಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಸಮಥಿಂಗ್ ಮಸ್ಟ್ ಹ್ಯಾಪನ್. ಹಲ್ಲೆಲೂಯಾ. ಏನಾದರೂ ಒಂದು ಬೂಸ್ಟ್ ಆಗಲೇಬೇಕು. 1 hour ಪ್ರೇಯರ್ ಮಾಡಿ ಏನೂ ಇಲ್ಲದೆ ಡಲ್ಲಾಗಿ ನೀವು ಡ್ರೈ ಆಗಿ ಎದ್ದು ಬರೋದಾಗಿದ್ದರೆ ಏನಕ್ಕೆ 1 hour ಪ್ರೇಯರು? 2 hour ಆರಾಧನೆ ಮಾಡಿ ಆತ್ಮಿಕ ಗಂಧಗಾಳಿ ಇಲ್ಲದೆ, ಅಂತರ್ಯದಲ್ಲಿ ಯಾವ ಸ್ಪರ್ಶವೂ ಇಲ್ಲದೆ ನೀವು ಹೊರಗೆ ಬರೋದಾದರೆ ಆ ಆರಾಧನೆಯಿಂದ ಏನು ಲಾಭ? ಯಾರಿಗೆ ತಾನೇ ಲಾಭ? ನೀವು ಚೆನ್ನಾಗಿ ಗಮನದಲ್ಲಿ ಇಡಬೇಕಾದ ವಿಷಯ. ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಪ್ರಾರ್ಥನೆ ಮಾಡುವಾಗ ಅವನು ಮಾಡಿದ ಪ್ರಾರ್ಥನೆಗಳಲ್ಲಿ ಬಹಳ ಮುಖ್ಯವಾದದ್ದು, ನೀವು ಅಂತರ್ಯದಲ್ಲಿ ಬಲ ಹೊಂದಬೇಕು. ಹಲ್ಲೆಲೂಯಾ. ಯು ಮಸ್ಟ್ ಬಿ ಸ್ಟ್ರೆಂಥೆಂಡ್. ಹಲ್ಲೆಲೂಯಾ. ಇನ್ಸೈಡ್ ಆಫ್ ಯು, ಒಳಗೆ ಸ್ಟ್ರೆಂತ್. ದೇಹಕ್ಕೆಲ್ಲ ಸ್ಟ್ರೆಂತ್ ಸಿಗ್ತಾ ಇದೆ. 3 ಹೊತ್ತು ಬಿಡದೆ ಮೂಗುವರೆಗೆ ಸಪ್ಲೈ ಆಗ್ತಾ ಇದೆ. 3 ಹೊತ್ತು ಯಾಕೆ, ಇನ್ನು ಮಧ್ಯ ಅವಕಾಶ ಸಿಕ್ಕಿದಾಗೆಲ್ಲ ಕೆಲವರಿಗೆ ಜೇಬಲ್ ಅಂತೂ ಏನಾದರೂ ಇರಲೇಬೇಕು. ಈ ಮಿಷಿನ್ ರುಬ್ತಾನೇ ಇರಬೇಕು. ಆ ಥರ ಅಭ್ಯಾಸ. ದೇಹಕ್ಕೆಲ್ಲ ಸೂಪರ್ ಸಪ್ಲೈ ಆಗ್ತಾ ಇದೆ. ಆದರೆ ನಮ್ಮ ಸ್ಪಿರಿಟ್ ಮ್ಯಾನ್ಗೆ ಏನು ಸಪ್ಲೈ ಮಾಡ್ತಾ ಇದ್ದೀವಿ? ಹಲ್ಲೆಲೂಯಾ. ನಮ್ಮ ಸ್ಪಿರಿಟ್ ಮ್ಯಾನ್ಗೆ ಸಪ್ಲೈ ಆಗ್ತಾ ಇದೆಯಾ ನೋಡ್ರಿ. ಹಲ್ಲೆಲೂಯಾ. ಇವತ್ತು ಕೇಳಿ, ಅಪ್ಪ, ಪ್ರತಿ ಸಾರಿ ನಾನು ಬೈಬಲ್ ಓದುವಾಗ ಏನಾದರೂ ಒಂದು ಬಲ ಪಡ್ಕೊಂಡು, ಉತ್ಸಾಹ ಪಡ್ಕೊಂಡು, ದೇವರು ಈ ವಿಷಯದಲ್ಲಿ ನನಗೆ ಮಾತಾಡ್ತಾ ಇದ್ದಾರೆ, ದೇವರು ಈ ವಿಷಯದಲ್ಲಿ ನನಗೆ ಹೇಳ್ತಾ ಇದ್ದಾರೆ, ಏನಾದರೂ ಒಂದು ಉತ್ಸಾಹ, ಹುಮ್ಮಸ್ಸು, ಎನರ್ಜೀಸ್, ನಿಮಗೆ ಸ್ಟ್ರೆಂತ್ ಸಿಗಬೇಕು. ಆ ರೀತಿ ಇಲ್ಲ ಅಂತ ಹೇಳಿದ್ರೆ, ಆ ರೀತಿ ಬಲ ಸಿಗಲಿಲ್ಲ ಅಂದರೆ ನೀವು ಓದಿದ್ರಲ್ಲಿ ನಿಮಗೆ ಪ್ರಯೋಜನ ಇಲ್ಲ ಅಂತಲೇ ಅರ್ಥ. ಒಂದು ಆರಾಧನೆ ನೀವು ಅಟೆಂಡ್ ಮಾಡ್ತೀರಿ ಅಂತ ಹೇಳಿದ್ರೆ, ಭಾಗವಹಿಸ್ತೀರಿ, ದೇವರನ್ನ ಆರಾಧನೆ ಮಾಡಲಿಕ್ಕೆ ನೀವು ಬಂದಿದ್ದೀರಿ ಅಂದರೆ, ನಿಮ್ಮ ಸ್ಪಿರಿಟ್ ಮ್ಯಾನ್ನಲ್ಲಿ ಏನಾದರೂ ಒಂದು ಸ್ಟ್ರೆಂತ್ ಪಡ್ಕೊಂಡೆ, ಬಲ ಪಡ್ಕೊಂಡೆ ನೀವು ಅಲ್ಲಿಂದ ಹೋಗಬೇಕು. ನೀವು ಇದನ್ನು ಖಾತರಿಪಡಿಸ್ಕೊಳ್ಳಿ, ದೃಢಪಡಿಸ್ಕೊಳ್ರಿ. ನೀವು ಬರಿದಾಗಿ ಹೋಗಬಾರ್ದು. ಖಾಲಿ ಪಾತ್ರೆಯಾಗಿ ಬಂದು ಖಾಲಿ ಪಾತ್ರೆಯಾಗಿ ಹೋಗಬಾರ್ದು. ತುಂಬಿದ ಪಾತ್ರೆಯಾಗಿ ಹೋಗಬೇಕು. ಬಲ ಪಡ್ಕೊಂಡು ಹೋಗಬೇಕು, ಎನರ್ಜಿ ಪಡ್ಕೊಂಡು ಹೋಗ್ಬೇಕು. ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗಿ ಹೋಗಬೇಕು. ಹಲ್ಲೆಲೂಯಾ. ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗಬೇಕು. ಪ್ರತಿ ಪ್ರಾರ್ಥನೆಯಲ್ಲಿ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗಬೇಕು. ಪ್ರತಿ ಆರಾಧನೆ ಬ್ಯಾಟ್ರಿ ಚಾರ್ಜ್ ಆಗಬೇಕು. ಪ್ರತಿ ಸಾರಿ ಬೈಬಲ್ ಓದುವಾಗ ಬ್ಯಾಟ್ರಿ ಚಾರ್ಜ್ ಆಗಬೇಕು. ಆಗ ನೋಡಿ ನಿಮ್ಮ ಆತ್ಮಿಕ ಜೀವಿತ. ದೇಹದ ಸಮಸ್ಯೆ ಏನೇ ಇದ್ದರೂ, ಹೋರಾಟ ಏನೇ ಇದ್ದರೂ, ಆರ್ಥಿಕ ನಷ್ಟ ಆಗಿರಲಿ, ಅವಮಾನ ಆಗಲಿ, ನಿಂದೆ ಆಗಲಿ, ರೋಗ ಆಗಿರಲಿ, ಯಾವುದು ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ ರೀ. ಟಚ್ ಮಾಡೋಕ್ಕಾಗಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನ ಜೀವಿತ ನೋಡ್ರಿ. ಅವನ್ನೆಲ್ಲ ಕಳ್ಕೊಂಡ. ಇನ್ನೂ ದೇವರು ಸ್ತೋತ್ರ ಮಾಡಲಿಕ್ಕೆ ಏನಿದೆ? ಹೆಂಡ್ತಿ ಒಬ್ಬಳಿದ್ಲು. ಹೆಂಡ್ತಿ ಇದ್ದಾಳಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ಬೋದಾಗಿತ್ತು. ಅದಕ್ಕೂ ಆಸ್ಪದ ಇರಲಿಲ್ಲ. ಯಾಕಂದರೆ ಅವಳು ದೂಷಿಸ್ತಾ ಇದ್ಲು. ಇನ್ನೂ ನಿನಗೆ ಬುದ್ಧಿ ಬರಲಿಲ್ವಾ? ಇನ್ನೂ ಆ ದೇವ್ರನ್ನೇ ನಂಬ್ಕೊಂಡಿದ್ದೀಯಾ? ಹೀಯಾಳಿಸ್ತಾ ಇದ್ಲು. ಅಂಥ ಸಂದರ್ಭದಲ್ಲಿ ಅವನು ಆತ್ಮಿಕವಾಗಿ ಕುಗ್ಗಿ ಹೋಗಲಿಲ್ಲ. ಅವನ ಬಾಯಲ್ಲಿ ಬಂದ ಮಾತು, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ನೋಡ್ರಿ,
ಹೆಂಗಿದೆ ನೋಡ್ರಿ, ಅವನ ಸ್ಟೇಟ್ಮೆಂಟನ್ನು ಸ್ವಲ್ಪ ಗಮನಿಸಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇನ್ನರ್ ಮ್ಯಾನಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಯಾವ ರೀತಿಯಲ್ಲೂ ಕುಗ್ಗಿ ಹೋಗೋದಿಲ್ಲ. ಒಂದು ಸಾರಿ ಒಂದು ಕುಟುಂಬದಲ್ಲಿ ಮಗು ಹುಟ್ಟಿ ಸ್ವಲ್ಪ ಕೆಲವೇ ದಿನಗಳಲ್ಲಿ ಮಗು ಸತ್ತೋಯ್ತು. ಅದರ ಅಂತಿಮ ಸಂಸ್ಕಾರ ನೆರವೇರಿಸಲಿಕ್ಕೆ ನಾನು ಹೋಗಿದ್ದೆ. ಇನ್ನೇನು ಮಗುವನ್ನು ಭೂಸ್ಥಾಪನೆ ಮಾಡಬೇಕು, ಅದಕ್ಕೆ ಮುಂಚೆ ಮುಖ ನೋಡ್ತೀವಿ ಅಂತ ಕೆಲವರು ಬಂದರು. ಅಲ್ಲಿ ಅವರು ದೇವ್ರನ್ನ ಹೆಂಗೆ ಬೈತಾ ಇದ್ದಾರೆ ಅಂದರೆ, ಈ ಎಳೆ ಕೂಸನೇ ಕಿತ್ಕೊಂಡಿದೆಯಲ್ಲ ನೀನು, ನಿನ್ಗೆ ಹೊಟ್ಟೆ ಉರಿಯಲ್ವಾ? ದೇವ್ರನ್ನ ಹೆಂಗೆಲ್ಲ ಬೈತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ತುಂಬಾ ಬೇಜಾರಾಗೋಯ್ತು. ದೇವ್ರನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ದೇವರ ಗಂಧ ಗಾಳಿನೇ ಇವ್ರಿಗೆ ಗೊತ್ತಿಲ್ವಾ? ಏನು ತಾನೇ ಅರ್ಥ ಮಾಡ್ಕೊಂಡಿದ್ದಾರೆ ದೇವರನ್ನ? ಅವ್ರಿಗಿರುವಂಥ ಆತ್ಮಿಕ ಅನುಭವ ತಾನೇ ಏನು? ಅವರಲ್ಲಿರುವಂಥ ಆತ್ಮಿಕ ಬಲ ತಾನೇ ಏನು? ಪ್ರಿಯರೇ, ಒಳ ಮನುಷ್ಯನಲ್ಲಿ ಬಲ ಪಡ್ಕೊಂಡಿಲ್ಲ ಅಂದರೆ ಹೀಗೇನೆ ಸಣ್ಣ ವಿಷಯಕ್ಕೆ ಅಥವಾ ಜೀವಿತದಲ್ಲಿ ಬರುವ ವಿಪರೀತಗಳಿಗೆ ನಾವು ಸೋತು ಹೋಗ್ಬಿಡ್ಬೇಕಾದ ಸನ್ನಿವೇಶ ಬರ್ತದೆ. ಯಾಕಂದ್ರೆ ಸ್ಟ್ರೆಂತ್ ಇಲ್ವಲ್ಲ, ಸಹಿಸ್ಕೊಳ್ಳೋಕ್ಕಾಗಲ್ಲ. ಒಳಗೆ ಸ್ಟ್ರೆಂತ್ ಇಲ್ಲ ಅಂದರೆ ನಿಮ್ಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮೊಳಗೆ ಬಲ ಇರಬೇಕು. ಹಾಲೆಲೂಯ. ಬಾರೋ ನೋಡ್ತೀನಿ ಅನ್ಬೇಕು ಈ ಲೋಕದ ಹೋರಾಟವನ್ನು. ಇನ್ನರ್ ಮ್ಯಾನ್ ಸ್ಟ್ರಾಂಗ್ ಆಗಿರಬೇಕು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸ್ಟ್ರೆಂತ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ, ನೀವು ಎಫೆಸದವರಿಗೆ ಬರೆದ ಪತ್ರಿಕೆಗೆ ಮತ್ತೆ ಬನ್ನಿ, 3ನೇ ಅಧ್ಯಾಯ 16ನೇ ವಚನ. ಎಫೆಸ 3:16. ನೀವು ದೇವರಾತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಇರಿ, ಅಂತರ್ಯದಲ್ಲಿ ವಿಶೇಷ ಬಲ ಹೆಂಗೆ? ದೇವರ ಆತ್ಮನ ಮೂಲಕ. ಹಾಲೆಲೂಯ, ಹಾಲೆಲೂಯ. ಹೋಲಿ ಸ್ಪಿರಿಟ್ ಈಸ್ ದೇರ್ ಟು ಹೆಲ್ಪ್ ಯು ಇನ್ ಈಚ್ ಆ್ಯಂಡ್ ಎವ್ರಿ ಮೊಮೆಂಟ್. ನೀವು ವಾಕ್ಯ ಓದುವಾಗ ನಿಮಗೆ ಸಹಾಯ ಮಾಡಲಿಕ್ಕೆ ಪರಿಶುದ್ಧಾತ್ಮನಿದ್ದಾನೆ. ಆರಾಧನೆ ಮಾಡುವಾಗ ನಿಮ್ಮನ್ನು ದೈವ ಸಾನ್ನಿಧ್ಯದ ಸವಿಯೊಳಗೆ ತಗೊಂಡು ಹೋಗಲಿಕ್ಕೆ ಪರಿಶುದ್ಧಾತ್ಮನಿದ್ದಾನೆ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಪರಿಶುದ್ಧಾತ್ಮನು ನಿಮ್ಮನ್ನು ನಡೆಸ್ತಾನೆ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ, ದಿನವೆಲ್ಲ ನನ್ನ ನಡೆಸು, ದಿನವೆಲ್ಲ ನನ್ನ ನಡೆಸು, ನಿಂಚಿತ್ತವಾ ನೆರವೇರಿಸು, ನಿಂಚಿತ್ತವಾ ನೆರವೇರಿಸು. ಪರಿಶುದ್ಧಾತ್ಮ ನಮ್ಮ ಸಹಾಯಕ್ಕಿದ್ದಾನ್ರಿ. ಹಾಲೆಲೂಯ. ದೇವನಾಮಕ್ಕೆ ಸ್ತೋತ್ರ. ಮೇಕ್ ಯೂಸ್ ಆಫ್ ದ ಹೋಲಿ ಸ್ಪಿರಿಟ್. ಟೇಕ್ ದ ಬೆಸ್ಟ್ ಹೆಲ್ಪ್ ಫ್ರಮ್ ದ ಹೋಲಿ ಸ್ಪಿರಿಟ್. ದೇವನಾಮಕ್ಕೆ ಸ್ತೋತ್ರವಾಗಿ ಪ್ರತಿ ಸರಿ ಪ್ರಾರ್ಥನೆ ಮಾಡುವಾಗ ಕೇಳಿ, ಪರಿಶುದ್ಧಾತ್ಮನೇ ನಿನ್ನ ಸಾನ್ನಿಧ್ಯದಿಂದ ನನ್ನನ್ನು ತುಂಬಿಸು. ಹಾಲೆಲೂಯ. ಪ್ರತಿ ಸರಿ ವಾಕ್ಯ ಓದುವಾಗ ಹೇಳಿ, ಪರಿಶುದ್ಧಾತ್ಮನೇ ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನನಗೆ ತಿಳಿಸ್ಕೊಡು. ಯಾಕಂದರೆ ಪವಿತ್ರಾತ್ಮನ ಪ್ರೇರಣೆಯಿಂದಲೇ ದೇವ ಭಕ್ತರು ಈ ವಾಕ್ಯಗಳನ್ನು ಬರೆದರು. ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟದ್ದು ಈ ವಾಕ್ಯ. ಅದರಿಂದ ಪವಿತ್ರಾತ್ಮನಿಗೆ ಗೊತ್ತು ಇದರ ಅರ್ಥ ಏನು, ಇದ್ರ ವಿಷಯ ಏನು. ಹಾಲೆಲೂಯ. ನೀವು ಓದುವಾಗಲೇ ನಿಮ್ಮ ಜೊತೆ ವಾಕ್ಯ ಮಾತಾಡ್ತಾ ಇರ್ತದೆ, ಇದು ಮಾತಾಡ್ತಾ ಇರ್ತದೆ, ಅದನ್ನು ಅಂಡರ್ಲೈನ್ ಮಾಡ್ತೀರಿ, ಇದು ಮಾತಾಡ್ತಾರೆ, ಅದನ್ನು ಅಂಡರ್ಲೈನ್ ಮಾಡ್ತೀರಿ. ಕೆಲವರಿಗೆ ಯಾವುದನ್ನು ಅಂಡರ್ಲೈನ್ ಮಾಡಬೇಕಂತ ಗೊತ್ತಿಲ್ಲ, ಯಾವುದನ್ನು ಅಂಡರ್ಲೈನ್ ಮಾಡಬೇಕಂತ ಗೊತ್ತಿಲ್ಲ. ಪೆನ್ ತಗೋತಾರೆ, ಸುಮ್ಮನೆ ಅಂಡರ್ಲೈನ್ ಮಾಡ್ತಾ ಇರೋದು. ಅದಕ್ಕೇನು ಎಲ್ಲ ಬೈಬಲಿರುವ ಎಲ್ಲ ವಾಕ್ಯಗಳು ಇಂಪಾರ್ಟೆಂಟೇ, ಒಂದೊಂದು ಡಾಟ್ ಇಂಪಾರ್ಟೆಂಟೇ. ಒಂದಿನ ಕೂತ್ಕೊಳ್ಳಿ, ಪೆನ್ ತಗೊಂಡು ಪೂರ್ತಿ ಗೀಚ್ಬಿಟ್ಟು ಇಟ್ಕೊಳ್ಳಿ. ಹಂಗಲ್ಲ, ಎಲ್ಲವೂ ವಾಕ್ಯವೇ. ಆದರೆ ಆವತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ದೇವ್ರು ಏನೋ ಒಂದು ಇಟ್ಟಿರ್ತಾನೆ. ಹಾಲೆಲೂಯ. ನೀವು ಹೋಟೆಲ್ಗೆ ಹೋದರೆ ಇವತ್ತಿನ ವಿಶೇಷ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಮಿಕ್ಕಿದೆಲ್ಲ ಇರ್ತದೆ, ಅನ್ನ ಸಾಂಬಾರೆಲ್ಲ ಮಾಮೂಲಿಯಾಗಿರ್ತದೆ. ಆದರೆ ಆವತ್ತು ಏನೋ ಒಂದು ವಿಶೇಷ ಇರ್ತದೆ. ಹಾಲೆಲೂಯ. ಸೊ ಇವತ್ತು ನಿಮಗೆ ಕೊಡಬೇಕಾದ ಸ್ಪೆಷಲ್ ಗೈಡೆನ್ಸ್ ಏನಾಗ್ತದೆ? ನೀವು ದೇವರ ಆತ್ಮನನ್ನು ಆತ್ಕೊಂಡ್ರೆ, ಪ್ರಾರ್ಥನೆಯೊಂದಿಗೆ ನೀವು ಬೈಬಲ್ ಓದಿದ್ರೆ, ದೇವರ ಆತ್ಮ ಅದನ್ನು ಪರ್ಟಿಕ್ಯುಲರ್ ತೋರಿಸ್ತಾರೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಶೇರ್, ದಿಸ್ ಇಸ್ ವಾಟ್ ಐ ವಾಂಟ್ ಇನ್ ಯು.
ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಪರ್ಟಿಕ್ಯುಲರ್ ಹಲ್ಲೆಲೂಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂತರ್ಯದಲ್ಲಿ ಬಲ ಕೊಡಲಿಕ್ಕೆ ಪವಿತ್ರಾತ್ಮನ ಎಲ್ಲ ಹಂತದಲ್ಲೂ ನಮಗೆ ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿ ಸಾರಿ ನೀವು ಆರಾಧನೆಗೆ ಬರುವಾಗ ಪವಿತ್ರಾತ್ಮನ ಹತ್ರ ಕೇಳಿ, ಪವಿತ್ರಾತ್ಮನೇ, ನಾನು ಭಾನುವಾರ ಇವತ್ತು ಆರಾಧನೆಗೆ ಹೋಗ್ತಾ ಇದ್ದೀನಿ, ನಾನು ಹೋದ ಹಾಗೆ ಹಿಂತಿರುಗಿ ಬರಬಾರ್ದು, ನನ್ನನ್ನು ಅನುಭವದಲ್ಲಿ ನಡೆಸಿ, ಒಂದು ಸ್ಪಿರಿಚುವಲ್ ಅನುಭವದಲ್ಲಿ ನಡೆಸಿ, ಮೈ ಮರೆತು ಆರಾಧನೆ ಮಾಡಬೇಕು. ನನ್ನ ಜೊತೆ ಪಾಸ್ಟರ್ ಮೂಲಕ ನನ್ನ ಜೊತೆ ನೀವು ಮಾತಾಡಬೇಕು, ನಿನ್ನ ಸ್ವರ ಕೇಳಿಸ್ಕೋಬೇಕು. ನಾನು ಬರುವಾಗ, ಚರ್ಚ್ ಬಿಟ್ಟು ಹೊರಗಡೆ ಬರುವಾಗ ಹೊಸ ಬಲದಿಂದ ಬರಬೇಕು. ಜಸ್ಟ್ ಪವಿತ್ರಾತ್ಮನ ಸಹಾಯ ತಗೊಳ್ಳಿ. ಹಲ್ಲೆಲೂಯ. ಪವಿತ್ರಾತ್ಮನ ಇರೋದೇ ನಿಮ್ಮ ಸಹಾಯಕ್ಕೆ. ಅದಕ್ಕೆ ಯೇಸು ಸ್ವಾಮಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯೋಹಾನನ ಸುವಾರ್ತೆ, ಸಮಯ ಆಗಿದೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡ್ರಿ. ಯೋಹಾನನ ಸುವಾರ್ತೆಯಲ್ಲಿ 14, 15, 16 ಅಧ್ಯಾಯಗಳನ್ನು ಓದಿ ಪವಿತ್ರಾತ್ಮನ ಬಗ್ಗೆ ಭಾಳ ಸ್ಪಷ್ಟವಾಗಿದೆ. ಓದ್ತೀರಾ? ಯೋಹಾನ 14, 15, 16. ಇಲ್ಲ, ಅಲ್ಲಿ ಹಲವಾರು ವಚನಗಳಿವೆ. ವಚನಗಳೆಲ್ಲವೂ ಸಹ ಪವಿತ್ರಾತ್ಮನ ವಿಷಯದಲ್ಲೇ ಹೇಳ್ತದೆ ನೋಡಿ. 14, 15, 16, 14ನೇ ಅಧ್ಯಾಯ 15, 16 ಓದ್ರಿ. ನೀವು ನನ್ನನ್ನು ಪ್ರೀತಿಸಿರುವ 14, 16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ, ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಸತ್ಯದ ಆತ್ಮನು. ಹಲ್ಲೆಲೂಯ. ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡ್ತಾನೆ. ಆ ಸಹಾಯಕನು ನಿಮಗೆ ಸಹಾಯ ಮಾಡ್ತಾನೆ, ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರ ನಾಮ 15, 26. ಯೋಹಾನ 15, 26. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳುಹಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಕಳುಹಿಸಿಕೊಡುವ ಸಹಾಯಕನು ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು, ಆತನು ಸಹಾಯಕನು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. 16ನೇ ಅಧ್ಯಾಯ 13ನೇ ವಚನ. ಯೋಹಾನ 16, 13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು. ನಿಮ್ಮನ್ನು ನಡೆಸ್ತಾನೆ, ಸತ್ಯಕ್ಕೆ ಸೇರಿಸ್ತಾನೆ. ಹಲ್ಲೆಲೂಯ. ಈ ವಾಕ್ಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯ. ಟೇಕ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಸುಮ್ಮನೆ ಹಿಸ್ಟ್ರಿ ಬುಕ್ ಥರ ನೀವು ಓದಿ ಬರೀ ಹೆಡ್ ನಾಲೆಜ್ ತುಂಬ್ಕೋಬೇಡ್ರಿ. ಹೆಡ್ ನಾಲೆಜ್ ಬೇಕು, ಅದನ್ನು ಇಲ್ಲ ಅಂತಲ್ಲ, ನಮಗೆ ತಿಳುವಳಿಕೆ ಬೇಕು. ಆದರೆ ನಮ್ಮ ಅಂತರ್ಯದಲ್ಲಿ ಬಲವಾಗಿ ಅದು ಕನ್ವರ್ಟ್ ಆಗಬೇಕು. ಹಲ್ಲೆಲೂಯ. ನಮ್ಮ ಹೆಡ್ಗೆ ಬರುವಂಥ ನಾಲೆಜ್ ಅದು ನಮ್ಮ ಅಂತರ್ಯದ ಬಲವಾಗಿ, ಹಲ್ಲೆಲೂಯ, ಕನ್ವರ್ಟ್ ಆಗಬೇಕು, ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಲಿಲ್ಲ ಅಂದರೆ ನಾವು ಓದಿದ್ರಿಂದ ನಮಗೇನು ಪ್ರಯೋಜನ ಆಗೋದಿಲ್ಲ. ಇವತ್ತು ಎಷ್ಟೋ ಜನ ಹಾಗೆಯೇ ಕ್ವಿಜ್ ಇಟ್ಟರೆ ಅವ್ರು ಬಿಟ್ಟರೆ ಯಾರೂ ರ್ಯಾಂಕ್ ತಗೊಳ್ಳಲ್ಲ, ಅವರೇ ಫಸ್ಟ್ ರ್ಯಾಂಕ್ ತೊಗೊಂಡ್ಬಿಡ್ತಾರೆ. ಎಲ್ಲ ವಚನನೂ ಗೊತ್ತು, ಆದರೆ ಜೀವನ ಸಾಕ್ಷಿ ಇಲ್ಲ. ಸಣ್ಣ ಸಣ್ಣ ವಿಷಯಕ್ಕೆ ಸೋತೋಗ್ಬಿಡ್ತಾರೆ. ಕ್ವಿಝಲ್ಲಿ ಮಾತ್ರ ಇವರೇ ಫಸ್ಟು. ಹಾಗಾದ್ರೆ ಏನು ಅರ್ಥ? ಅವ್ರಿಗೆಲ್ಲ ಇದೆ, ಹೆಡ್ ನಾಲೆಜ್ ಇದೆ, ಅದರಿಂದ ಅಂತರ್ಯಕ್ಕೆ ಬೇಕಾದ ಬಲವನ್ನು ಅವ್ರು ಪಡ್ಕೊಂಡಿಲ್ಲ, ಅವ್ರ ಜೀವನಕ್ಕೆ ಬೇಕಾದ ಬಲ ಪಡ್ಕೊಂಡಿಲ್ಲ. ಚೆನ್ನಾಗಿ ಬೈಬಲ್ ಓದ್ತಾರೆ, ಸಾಯಂಕಾಲ ಎಣ್ಣೆ ಹೊಡಿತಾರೆ. ಚೆನ್ನಾಗಿ ಬೈಬಲ್ ಓದ್ತಾರೆ, ಆಮೇಲೆ ಅಲ್ಲಿಗೆ ಬೀದಿಲಿ ನಿಂತ್ಕೊಂಡು ಜಗಳ ಮಾಡ್ತಾರೆ. ಯಾಕೆ ಅಲ್ಲಿ ಸಾಕ್ಷಿಯಾಗಿ ಜೀವಿಸೋಕ್ಕಾಗಲಿಲ್ಲ? ಯಾಕೆ ಇಲ್ಲಿ ಪಾಪವನ್ನು ಜಯಿಸಿ ಜೀವಿಸೋಕ್ಕಾಗಲಿಲ್ಲ? ಇವರು ಓದಿದ ವಾಕ್ಯದಿಂದ, ಇವರು ಮಾಡಿದ ಪ್ರಾರ್ಥನೆಯಿಂದ ಇವರ ಅಂತರ್ಯಕ್ಕೆ ಬೇಕಾದ ಎನರ್ಜಿ ಸಿಗಲಿಲ್ಲ. ಅದರಿಂದ ಮಾಂಸ ಶರೀರ ಗೆದ್ದುಬಿಡ್ತು. ಅದು ಸಾಕ್ಷಿರಹಿತ ಜೀವಿತಕ್ಕೆ ಧೈರ್ಯವಾಗಿ ಎಳ್ಕೊಂಡು ಹೊರಟೋಗ್ಬಿಡ್ತದೆ. ಸೊ ಅದರಿಂದಾಗಿ ಪವಿತ್ರಾತ್ಮನ ಸಹಾಯವನ್ನು ಪಡ್ಕೊಳ್ಳಿ. ವಾಕ್ಯ ಓದುವಾಗ ಪವಿತ್ರಾತ್ಮನ ಸಹಾಯ ಪಡ್ಕೊಳ್ಳಿ. ಆರಾಧನೆಗೆ ಪವಿತ್ರಾತ್ಮನ ಸಹಾಯ ಪಡ್ಕೊಳ್ಳಿ. ನಿಮ್ಮ ಆತ್ಮಿಕ ಜೀವಿತಕ್ಕೆ ಪವಿತ್ರಾತ್ಮನ ಸಹಾಯ ಪಡ್ಕೊಳ್ಳಿ. ಖಂಡಿತ ನೀವು ಬಲಶಾಲಿಯಾಗಿರ್ತೀರಿ. ಹಲ್ಲೆಲೂಯ.
ದೇವರ ನಾಮಕ್ಕೆ ಸ್ತೋತ್ರವಾಗಿ ನಿಮ್ಮ ಅಂತರ್ಯದಲ್ಲಿ ಪ್ರತಿ ಪ್ರಾರ್ಥನೆ, ಪ್ರತಿ ಆರಾಧನೆ, ಪ್ರತಿ ಸತ್ಯವೇದ ಧ್ಯಾನ, ಪ್ರತಿ ಬೈಬಲ್ ಸ್ಟಡಿ, ಯಾವುದೇ ಆತ್ಮಿಕ ಅವಕಾಶ ನಿಮ್ಮ ಅಂತರ್ಯ ಮನುಷ್ಯನಿಗೆ ಬಲ ಕೊಡುತ್ತೆ. ನಿಮಗೆ ಬಲ ಸಿಕ್ಕಲಿಲ್ಲ ಅಂದರೆ ನೀವು ಸೋತು ಹೋಗೋದು ಬೇಡ. ಕೆಲವರು ಅಯ್ಯೋ ನನಗೆ ಇವತ್ತು ಪ್ರಸನ್ನತೆಯೇ ಸಿಗಲಿಲ್ಲ, ಸೋತು ಹೋಗ್ಬಿಟ್ಟು ನೀವು ಬಿಟ್ಬಿಡ್ಬಾರ್ದು. ಕೆಲವರು ಇದನ್ನೇ ನೇವ ಮಾಡ್ಕೊಂಡು ಬಿಟ್ಟೇ ಬಿಡ್ತಾರೆ. ಹೋಗಪ್ಪ ನನಗೆ ಪ್ರಸನ್ನತೆನೇ ಸಿಗ್ತಾಯಿಲ್ಲ, ನಾನು ಬರೋದಿಲ್ಲ ಚರ್ಚ್ಗೆ ಅಂತ ಹೇಳಿ. ತಪ್ಪದು. ಟ್ರೀಟ್ಮೆಂಟ್ ತಗೋಬೇಕು. ಹಾಲೆಲೂಯ. ಎಕ್ಸ್ಟ್ರಾ ಉಪವಾಸ ಇರಬೇಕು, ಎಕ್ಸ್ಟ್ರಾ ಮೊಣಕಾಲು ಹಾಕಬೇಕು, ಇನ್ನು ಕೇಳಬೇಕು. ಹಾಲೆಲೂಯ, ನನಗೆ ಇನ್ನೂ ಕೊಡಪ್ಪ. ಹಾಲೆಲೂಯ. ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನನಗೆ ನೀನು ಬೇಕಯ್ಯ. ಕೇಳಬೇಕು, ಇನ್ನೂ ನನ್ನನ್ನು ತುಂಬಿಸು. ಹಾಲೆಲೂಯ, ನನ್ನನ್ನು ಅಭಿಷೇಕಿಸು, ನನಗೆ ಬಲ ಕೊಡು. ನೀವು ಬಿಟ್ಬಿಟ್ರೆ ಹಾಗೇ ಸೈತಾನ ನಿಮ್ಮನ್ನು ಎಳ್ಕೊಂಡೇ ಹೋಗ್ಬಿಡ್ತಾನೆ. ಬಿಟ್ಬಿಡ್ಬೇಡ್ರಿ. ಇವತ್ತು ನನಗೆ ದೇವರ ಉತ್ತೇಜನ ಸಿಗಲಿಲ್ಲ, ಪ್ರಾರ್ಥನೆಯಲ್ಲಿ ಬಲ ಸಿಗಲಿಲ್ಲ, ವಾಕ್ಯ ಓದುವಾಗ ದೇವರ ಸ್ವರ ಕೇಳಿಸ್ಕೊಂಡಿಲ್ಲ, ಏನಾದರೂ ನಿಮಗೆ ಆ ರೀತಿಯಾಗಿ ಇಲ್ ಫೀಲಿಂಗ್ ಉಂಟಾದರೆ ಏನು ಮಾಡಬೇಕು? ಇಮ್ಮಿಡಿಯೇಟ್ ಚಿಕಿತ್ಸೆ ತಗೋಬೇಕು. ಹಾಲೆಲೂಯ. ಎಕ್ಸ್ಟ್ರಾ ಮೊಣಕಾಲು ಹಾಕಬೇಕು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸಮಯ ಕಳೀಬೇಕು, ಇನ್ನೂ ಎಕ್ಸ್ಟ್ರಾ ಬೈಬಲ್ ಓದಬೇಕು, ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೈನ್ ತಗೊಂಡು ಕರ್ತನ ಸಮ್ಮುಖದಲ್ಲಿ ನಿಮ್ಮನ್ನು ಸಮರ್ಪಣೆ ಮಾಡಿಕೊಡಿ. ಪವಿತ್ರ ಆತ್ಮ ನಿಮಗೆ ಸಹಾಯಕ್ಕೆ ಬರ್ತಾನೆ. ದೇವರ ಬಲದೊಂದಿಗೆ ಅಂತರ್ಯದಲ್ಲಿ ನೀವು ಬಲ ಹೊಂದಿ, ಅಂತರ್ಯದಲ್ಲಿ ಬಲ ಹೊಂದಿ ಲೋಕದ ಎಲ್ಲ ಹೋರಾಟಗಳನ್ನು ಜಯಿಸುವವರಾಗಿರಿ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಮ್ಮೊಬ್ಬೊಬ್ಬರಿಗೂ ಅಂತರ್ಯದ ಬಲ ಸಿಗಲಿ. ಅಂತರ್ಯದ ಬಲ ಇಲ್ಲದೆ ಒಂದು ಪ್ರಾರ್ಥನೆ ಇರಬಾರ್ದು, ಒಂದು ಆತ್ಮಿಕ ವಾತಾವರಣ, ವಾಕ್ಯದ ಅವಕಾಶ ಯಾವುದು ಕೂಡ ಇರಬಾರ್ದು. ಪ್ರತಿ ಆತ್ಮಿಕ ಅವಕಾಶದಲ್ಲಿ ನಾವು ಇನ್ನರ್ ಮ್ಯಾನ್ನಲ್ಲಿ ಸ್ಟ್ರೆಂತ್ ಪಡ್ಕೊಳ್ಳೇಬೇಕು. ಪ್ರತಿ ಮುಂಜಾನೆ ಪ್ರಾರ್ಥನೆಯಲ್ಲಿ ಹೊಸ ಬಲ ಪಡ್ಕೊಳ್ಳೇಬೇಕು. ಆ ದಿನದ ಎಲ್ಲ ಹೋರಾಟಗಳನ್ನು ಮೆಟ್ಟಿ ತುಳಿಲಿಕ್ಕೆ ಬೇಕಾದ ಸಾಮರ್ಥ್ಯವನ್ನು ಹೊಂದಿಕೊಳ್ಳೇಬೇಕು. ಹಾಲೆಲೂಯ. ಪ್ರತಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವಾಗ ಹೊಸ ಬಲದೊಂದಿಗೆ ನಾವು ಹೋಗಬೇಕು. ಹಾಲೆಲೂಯ. ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡವರಾಗಿ ಲವಲವಿಕೆಯಿಂದ ಚರ್ಚಿಂದ ಹೋಗಬೇಕು. ಲವಲವಿಕೆಯಿಂದ ಪ್ರಾರ್ಥನೆ ಅಟ್ಮಾಸ್ಫಿಯರ್ನಿಂದ ಹೊರಗೆ ಬರಬೇಕು ನಾವು. ಹಾಲೆಲೂಯ. ಒಬ್ಬೊಬ್ಬರು ಕೇಳೋಣ, ನನಗೆ ಆ ರೀತಿಯಾದ ಬಲ ಕೊಡಪ್ಪ ಅಂತ ಕೇಳುವ. ಹಾಲೆಲೂಯ. ಕರ್ತನೆ, ನನ್ನ ಪ್ರತಿಯೊಂದು ಪ್ರಾರ್ಥನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರಿಗೂ, ನನಗೂ ಸಹ ಕರ್ತನೆ, ನಮ್ಮೆಲ್ಲರಿಗೂ ಸಹ ಕರ್ತನೆ, ನಮ್ಮ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ, ಪ್ರತಿ ವಾಕ್ಯದ ಓದುವ, ವಾಕ್ಯ ಧ್ಯಾನ ಮಾಡುವ ಅವಕಾಶದಲ್ಲಿ, ಪ್ರತಿ ಬೈಬಲ್ ಸ್ಟಡಿನಲ್ಲಿ, ಪ್ರತಿ ಮುಂಜಾನೆ ಪ್ರಾರ್ಥನೆಯಲ್ಲಿ, ಪ್ರತಿ ಸಂಜೆ ಪ್ರಾರ್ಥನೆಯಲ್ಲಿ, ಯಾವುದೇ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ಗೆ ನಾವು ಹೋದರೂ ಸಹ ಅಲ್ಲಿಂದ ನಮಗೆ ಇನ್ನರ್ ಮ್ಯಾನ್ಗೆ ಬಲ ಸಿಗಬೇಕಪ್ಪ. ನಮ್ಮ ಒಳ ಮನುಷ್ಯನಿಗೆ ಬೇಕಾದ ಸ್ಟ್ರೆಂತ್ ಸಿಗಬೇಕು ಸ್ವಾಮಿ. ಯಾವ ಸಂದರ್ಭದಲ್ಲೂ ಸಹ ನಾವು ಏನು ಇಲ್ಲದೆ ಬರಿಗೈನಲ್ಲಿ ಬರಬಾರ್ದು. ನಿನ್ನ ಸಾನ್ನಿಧ್ಯಕ್ಕೆ ಬಂದ ಮೇಲೆ ತೃಪ್ತಿಯಾಗಿ ಹೊಂದ್ಕೊಂಡು ಬರಬೇಕು. ಒಳ ಮನುಷ್ಯನಿಗೆ ಬೇಕಾದ ಸ್ಟ್ರೆಂತ್ ಪಡ್ಕೊಂಡು ಬರಬೇಕು. ಬರಿಗೈನಲ್ಲಿ ಯಾರೂ ಬರಬಾರ್ದಪ್ಪ. ಥ್ಯಾಂಕ್ ಯು. ಪ್ರತಿ ಮುಂಜಾನೆ ಪ್ರಾರ್ಥನೆ ಭಾಗವಹಿಸಿದ ಕರ್ತನೆ ಪ್ರತಿಯೊಬ್ಬರೂ ಸಹ, ಕರ್ತನೆ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರು ಸಹ ಪ್ರತಿ ಮುಂಜಾನೆ ಪ್ರಾರ್ಥನೆಯಲ್ಲಿ ಏನಾದರೂ ಒಂದು ಹೊಸ ಬಲ ಪಡ್ಕೊಳ್ಳೇಬೇಕು. ನ್ಯೂ ವಿಟಮಿನ್ ಪಡ್ಕೊಳ್ಳೇಬೇಕು. ಹೊಸ ಪ್ರೋಟೀನ್ ಪಡ್ಕೊಳ್ಳೇಬೇಕು. ಥ್ಯಾಂಕ್ ಯು. ಅದು ಜೀವಿತದ ಹೋರಾಟಗಳಲ್ಲಿ ಕರ್ತನೆ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಜಯದ ಜೀವಿತವನ್ನು ಇವರಿಗೆ ಕೊಡಬೇಕು ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯಾರು ಟೊಳ್ಳಾಗಿರಬಾರ್ದು, ಅಂತರ್ಯದಲ್ಲಿ ಬಲದಿಂದ ಬಲ ಹೊಂದಬೇಕು ಸ್ವಾಮಿ. ಥ್ಯಾಂಕ್ ಯು. ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೃಪೆ ಕೊಡು, ನನಗೆ ಕೃಪೆ ಕೊಡು, ನಮ್ಮೆಲ್ಲರಿಗೂ ಕೃಪೆ ಕೊಡು. ಈ ನಿಟ್ಟಿನಲ್ಲಿ ಪರಿಶುದ್ಧ ಆತ್ಮನು ನಮಗೆ ಸಹಾಯ ಮಾಡಿ ಪ್ರತಿಯೊಬ್ಬರು ಪವಿತ್ರಾತ್ಮನ ಆತುಕೊಳ್ಳಲಿಕ್ಕೆ ನೀನು ಕೃಪೆ ಕೊಡಪ್ಪ. ಎಲ್ಲ ಸ್ತುತಿ, ಸ್ತೋತ್ರ, ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಈ ದಿನ ಕರ್ತನ ನಿನ್ನ ಕೃಪೆಯಲ್ಲಿ ಮರೆ ಮಾಡು, ಆರೋಗ್ಯ ಕೊಡು, ಹೋಗುವ ಬರುವ ಮಾರ್ಗಗಳಲ್ಲಿ ಜೊತೆಗಿದ್ದು ಕೈ ಇಟ್ಟು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಎಲ್ಲ ಆಪತ್ತು ವಿಪತ್ತುಗಳಿಗೆ ತಪ್ಪಿಸಿ ನಡೆಸು. ನಿಮ್ಮ ಸಂರಕ್ಷಣೆಯನ್ನು ಕೊಡಿ. ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇವೆ ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.